ಬಿಟ್ಕಾಯಿನ್ ETF ಬ್ಯಾನ್ ಆಗಿದೆ, ಮುಂದೇನ್ ಮಾಡಬೇಕು ಅಂತ ಹೇಳ್ತೀನಿ. 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಮೊದಲನೇದು, ಅಮೆರಿಕದ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಲ್ಲಿ ಟ್ರೇಡ್ ಆಗ್ತಿರ್ತಕ್ಕಂಥ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಥವಾ ಬಿಟ್ಕಾಯಿನ್ ETF ಅನ್ನುವಂಥ ಸೆಕ್ಯೂರಿಟಿ ಏನಿದೆಯಲ್ಲ, ಇದನ್ನು ಕೂಡ ಇಲ್ಲಿರ್ತಕ್ಕಂಥ ಜನ IND ಮನಿ ಮತ್ತು ವೆಸ್ಟೆಡ್ ಅನ್ನುವಂಥ ಪ್ಲಾಟ್ಫಾರ್ಮ್ ಮುಖಾಂತರ ಆಕ್ಸೆಸ್ ಮಾಡ್ತಾ ಇದ್ರು. ಬಿಟ್ಕಾಯಿನ್ ETF ನ ಯಾರೆಲ್ಲ ಖರೀದಿ ಮಾಡಿದ್ರೆ ಎಲ್ಲರೂ ಕೂಡ ಪ್ರಾಫಿಟಬಲ್ ಆಗೇ ಇದ್ರು. ಈಗ ಹಲವಾರು ತಿಂಗಳಿಂದ ನಮ್ಮ ದೇಶದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದೇನಂತಂದ್ರೆ, ನಮ್ಮ ದೇಶದ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಲ್ಲಿ ಟ್ರೇಡ್ ಆಗ್ತಿರ್ತಕ್ಕಂಥ ಸೆಕ್ಯೂರಿಟೀಸ್ ನ ನೋಡ್ಕೊಳ್ಳುವಂತವ್ರು ಅವ್ರಿಗೊಂದು ಸಮಸ್ಯೆ ಏನಂತಂದ್ರೆ, ನಮ್ಮ ಜನ ಇಲ್ಲಿ ಅಂಡರ್ ಪರ್ಫಾರ್ಮ್ ಆಗ್ತಿರ್ತಕ್ಕಂಥ ಅಥವಾ ಓವರ್ ಪರ್ಫಾರ್ಮ್ ಆಗ್ತಿರ್ತಕ್ಕಂಥ ಸೆಕ್ಯೂರಿಟೀಸ್ ನ ಖರೀದಿ ಮಾಡೋ ಬದಲು ಅವರ ಕ್ಯಾಪಿಟಲ್ ನ ಬಿಟ್ಕಾಯಿನ್ ETF ಕಡೆ ತರ್ತಾ ಇದ್ದಾರೆ, ಅದೇ ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ಸಮಸ್ಯೆ. ಈಗ ಇದರಿಂದ ಏನಾದ್ರು ಬಿಟ್ಕಾಯಿನ್ ETF ಗೆ ರೆಸ್ಟ್ರಿಕ್ಷನ್ಸ್ ಬಂದಿದ್ಯಾ ಗೊತ್ತಿಲ್ಲ. ಆದ್ರೆ ಜನ ಬಿಟ್ಕಾಯಿನ್ ETF ನ ಖರೀದಿ ಮಾಡೋದ್ರಿಂದ ಅವರಿಗೆ ಪ್ರಾಫಿಟಬಲ್ ಆಗೋದ್ರಿಂದ ಕೆಲವ್ರಿಗಂತೂ ಸಮಸ್ಯೆ ಇರೋದಂತೂ ಎತ್ ಕಾಣುತ್ತೆ. ಎರಡನೇ ಪಾಯಿಂಟ್, ಯೂಸರ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ, ಒಬ್ಬ ಯೂಸರ್ ಒಂದು 50,000 ರೂಪಾಯಿ ಅಮೌಂಟ್ ಅನ್ನ ಬಿಟ್ಕಾಯಿನ್ ETF ಅನ್ನ ಖರೀದಿ ಮಾಡಿದ್ದಾರೆ ಅಂತಂದ್ರೆ ಪ್ರಾಬಬ್ಲಿ ಈಗ 1 ಲಕ್ಷನೋ ಒಟ್ಟಾರೆ ಅಮೌಂಟ್ ಆಗಿರುತ್ತೆ. ಬಿಟ್ಕಾಯಿನ್ ETF ಅಂತೂ ಖರೀದಿ ಮಾಡಕ್ ಆಗೋದಿಲ್ಲ, ಮುಂದೆ ರೆಸ್ಟ್ರಿಕ್ಷನ್ಸ್ ಬಂದಿದೆ. ಹಾಗಾಗಿ ನನಗೆ ಅಂಡರ್ಲೈಂಗ್ ಅಸೆಟ್ ಇದೆಯಲ್ಲ ಬಿಟ್ಕಾಯಿನ್, ಅದನ್ನೇ ಕೊಡಿ ಅಂತ ಕೇಳಿದ್ರು ಕೂಡ ಕೊಡುವಂತ ಆಪ್ಷನ್ಸ್ ಇಲ್ಲ. ಬೇಸಿಕಲಿ ದೇರ್ ಇಸ್ ನೋ ಕನ್ವರ್ಟಿಬಿಲಿಟಿ ಬಿಟ್ಕಾಯಿನ್ ETF ಇಂದ ಬಿಟ್ಕಾಯಿನ್ಗೆ. ಸೊ ಉಳಿದಿರ್ತಕ್ಕಂಥ ಇನ್ನೊಂದು 2 ಆಪ್ಷನ್ ಏನಂತಂದ್ರೆ, ಬಿಟ್ಕಾಯಿನ್ ETF ನ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲೇ ಇಟ್ಟಿರ್ಬೇಕು. ಪ್ಲಾಟ್ಫಾರ್ಮ್ ಏನಾದ್ರು ತೊಂದರೆ ಆದ್ರೆ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಮೂರನೇ ಆಪ್ಷನ್ ಏನಂತಂದ್ರೆ, ನೀವು ಅದನ್ನ ಸೆಲ್ ಮಾಡಲೇಬೇಕು, ಸೆಲ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕು. ಹಾಗಾಗಿ ಯೂಸರ್ ಏನೇ ಹೇಳ್ಬೋದು, ನಂಗೆ ಈ ತರ ಯಾವುದೇ ಸಮಸ್ಯೆಗಳು ಬೇಡ, ನಂಗೆ ಅಂಡರ್ಲೈಂಗ್ ಅಸೆಂಟ್ ಇರ್ತಕ್ಕಂಥ ಬಿಟ್ಕಾಯಿನ್ ಕೊಡಿ ಅಂತಂದ್ರೆ ಆ ಒಂದು ಆಪ್ಷನ್ಸ್ ಇಲ್ಲ. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್, ನಿನ್ನೆ ಕೂಡ ಒಬ್ರು ಕಾಲ್ ಮಾಡಿ ಹಲವಾರು ಎಕ್ಸ್ಚೇಂಜ್ ಗಳಲ್ಲಿ ನಮ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ಬೇಸಿಕಲಿ ಎಕ್ಸ್ಚೇಂಜ್ ಆಗಿಲಿ ಬಿಟ್ಕಾಯಿನ್ ETF ಆಗಿಲಿ ಎಲ್ಲೆಲ್ಲಿ ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಇದೆಯಲ್ಲ ಅವೆಲ್ಲವೂ ಕೂಡ ಸಮಸ್ಯೆನೆ, ಅಲ್ಲೆಲ್ಲವೂ ಕೂಡ ರಿಸ್ಕ್ ಇರುವಂತದ್ದೇ. ಅದಿರೋದೇ ಹಾಗೆ, ಅದನ್ನ ನಾವು ಚೇಂಜ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಆದ್ರೆ ಯಾಕೆ ಜನ ರಿಸ್ಕ್ ಇರೋ ಕಡೆನೆ ಹೋಗ್ತಾ ಇದಾರೆ ಅಂತಂದ್ರೆ, ಒಂದು ಪ್ರೊಸೆಸ್ ನ ಕಂಪ್ಲೀಟ್ ಆಗಿ ಬೈಪಾಸ್ ಮಾಡ್ತಾ ಇರುವಂತದ್ದು. ಅದೇನಂತಂದ್ರೆ, ಬಿಟ್ಕಾಯಿನ್ ಇಸ್ ಅ ಸಾಫ್ಟ್ವೇರ್, ಬಿಟ್ಕಾಯಿನ್ ಇಸ್ ಅ ಪ್ರೋಗ್ರಾಮಬಲ್ ಮನಿ. ಫಾರ್ ಎಕ್ಸಾಂಪಲ್, ಈಗ ತಾನೇ ಇಂಜಿನಿಯರಿಂಗ್ ಪಾಸ್ಔಟ್ ಆಗಿ ಬಂದಿರತಕ್ಕಂಥ ಹುಡುಗನ್ನ ಒಂದು ಕಂಪನಿಲಿ ನೀನು ಮ್ಯಾನೇಜರ್ ಆಗಿ ಕೂತ್ಕೋ, ನೀನು ಟೆಕ್ನಿಕಲ್ ಆರ್ಕಿಟೆಕ್ಟ್ ಆಗಿ ಕೂತ್ಕೋ ಅಥವಾ ಒಂದು ಪ್ರಾಡಕ್ಟ್ ಓನರ್ ಆಗಿ ಕೂತ್ಕೋ ಅಂತ ಹೇಳಿ ಅವನಿಗೆ ಪೊಸಿಷನ್ ಕೊಡೋದಿಲ್ಲ. ಆತ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸನ ಶುರು ಮಾಡಬೇಕಾಗತ್ತೆ. ಅದೇ ರೀತಿ ಬಿಟ್ಕಾಯಿನ್ ಒಂದು ಸಾಫ್ಟ್ವೇರ್ ಆಗಿರೋದ್ರಿಂದ ಅದನ್ನ ಕಲಿಯೋದಕ್ಕೆ ಸಾವಿರಾರು ಗಂಟೆಗಳ ಸಮಯ ಹಿಡಿಯುತ್ತೆ, ಒಂದ್ 2-3 ತಿಂಗಳು ಮಿನಿಮಮ್ ಬೇಕಾಗುತ್ತೆ.